ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಫೀಲ್ಡು ನನಗೆ ಭಾಳ ಹೊಸದು, ಭಾಳ ಅಂದರೆ ಭಾಳ ಹೊಸದು. ನಮ್ಮ ಹುಡುಗ ರುದ್ರೇಶ್ ಅಂತ ಇಲ್ಲೇ ಇದ್ದಾರೆ, ಪಿಂಕ್ ನೋಟ್ ಡೈರೆಕ್ಟ್ರ್. 20 ವರ್ಷದಿಂದ ನನಗೆ ಸತತವಾಗಿ ಇಲ್ಲಿದ್ದಾರೆ. 20 ವರ್ಷದಿಂದ ಸತತವಾಗಿ ನನಗೆ ಬೆನ್ನತ್ತಿ ನೀವು ಸಿನಿಮಾ ಫೀಲ್ಡಿಗೆ ಬರ್ಬೇಕಣ್ಣ ಅಂದಾಗ ಕೊನೆ ನನ್ನ ಬಿಟ್ಬಿಟ್ಟ ನಮ್ಮ ಮನೇಲಿ ಇಟ್ಕೊಂಡ. ಅಮ್ಮ ಹೇಳ್ರಿ, ನೀವೇ ಹೇಳ್ರಿ ಅಂತೇಳಿ ಅವ್ರು ಕೊನೆಗೆ ಅವನೊಂದು ಸಿನಿಮಾನಾದ್ರು ಮಾಡಿರಿ ಅಂತ ಅವರು ಹೇಳಿದ ಮೇಲೆ ಪಿಂಕ್ ನೋಟ್ ಮೊದಲು ಸ್ಟಾರ್ಟ್ ಮಾಡಿದ್ವಿ. ಪೂರ್ತಿ ದುಬೈ ಶೂಟಿಂಗು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅದು ಸ್ವಲ್ಪ ಯಾವುದೋ ಒಂದು ಕಾರಣದಿಂದ ಲೇಟ್ ಆಯಿತು. ಈಗ ನೆಕ್ಸ್ಟ್ ಇದಾದ ತಕ್ಷಣ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಮೆಜೆಸ್ಟಿಕ್ 2 ಸಿನಿಮಾ ನಮ್ಮ ರಾಮು, ಡೈರೆಕ್ಟ್ರ್ ರಾಮು ಬಂದು ಅಪ್ಪಾಜಿ ಹಿಂಗಿದೆ ಮಾಡೋಣ ಅಪ್ಪಾಜಿ, ಚೆನ್ನಾಗಿ ಮಾಡ್ತೀನಿ ಅಂತಂದೇಳಿ ಅದೇ ರೀತಿ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಗಳ್ನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾನೆ. ಎಲ್ಲ ಕಲಾವಿದರನ್ನ ದುಂಡು ಹಾಕೊಂಡು ಶ್ರುತಿ ಮೇಡಮ್ ಅವ್ರಿಗಂತ ಹೋಗಿ ಅಲ್ಲೆಲ್ಲ ಬೆನ್ನತ್ತಿ ಕಾಡಿ ಶ್ರುತಿ ಮೇಡಮ್ ಬಂದು ಕರ್ಕೊಂಬರೋನು. ಶ್ರುತಿ ಮೇಡಮ್ ಅವ್ರ ಕಂಡೀಷನ್ ಹಾಕಿದ್ರು, ನನಗೆ 8 ದಿವಸ ಕೊಟ್ಟು ನೀನು 5 ದಿವಸ ಮುಗಿಸ್ತೀಯಲ್ಲಪ್ಪ ಅಂತ ಮೇಡಮ್ ಅವರೇ ಹೇಳಿದಾಗ, ಇಲ್ಲ ಮೇಡಮ್ ಅವರೇ ಭಾಳ ಕಷ್ಟ ಐತೆ, ಬರ್ರಿ ಅಂತ ಅಮ್ಮ ಅಂತೇಳಿ ಕರ್ಕೊಂಬಂದೆ. ಮೇಡಮ್ ಅವರು ಸಹ ಈ ಸಿನಿಮಾಗೆ ಭಾಳ ಸಹಕರಿಸಿದ್ದಾರೆ. ಭಾಳ ಚೆನ್ನಾಗಿ ತಾಯಿ ಪಾತ್ರನ ಮೂಡಿ ಬಂದಿದೆ. ನಾವು ಶ್ರುತಿ ಮೇಡಮ್ ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಿನಿಮಾದಲ್ಲಿ ಎಷ್ಟು ಅಳಿಸಿದ್ರೆ ಇದರಲ್ಲಿ 10ರಷ್ಟು ಅಳಿಸ್ತಾರೆ ಎಲ್ಲರನ್ನ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದೇ ರೀತಿ ನಮ್ಮ ಪೆಟ್ರೋಲ್ ಬಸವಣ್ಣ, ಪ್ರಭಣ್ಣ ಮತ್ತು ನಮ್ಮ ಹೀರೋಯಿನ್ ಸಂಗೀತ ವಿನ್ಯ ಮತ್ತು ಇನ್ನು ಉಳಿದಂಥ ಎಲ್ಲ ಕಲಾವಿದರು ಸಹ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಗಳು, ಕ್ಯಾಮ್ರಾಮೇನು, ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಸಿನಿಮಾದ ಎಲ್ಲ ಸಿಬ್ಬಂದಿಗಳು ಹೊಂದಾಣಿಕೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಾಗಲಿ, ಚೆನ್ನಾಗಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ಎಲ್ಲ ಕನ್ನಡಿಗರು ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತೀನಿ.